ಪರಿವರ್ತನೆ ಅಂತಾರಲ್ಲ, ಒಂದು ಸುಧಾರಣೆ ಪರಿವರ್ತನೆ ಅಂತ. ಚುನಾವಣಾ ಸಂದರ್ಭಗಳು ಬರ್ತಾ ಇದ್ದಾಗೇನೆ ಹೊಸ ಸೇರ್ಪಡೆಗಳು ಆಗ್ತಾ ಇರ್ತವೆ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಆ ದಿಕ್ಸೂಚಿ ನಮ್ಮ ಕಡೆಗಿದೆ ಅಂತ. ಹೌದಾ? ದಿಕ್ಸೂಚಿ ನಮ್ಮ ಕಡೆ ಅಲ್ವಾ? ಆಮೇಲೆ ಮುಖ್ಯವಾಗಿ ಇವತ್ತು ನನಗೆ ಮಾಹಿತಿ ಇರೋ ಪ್ರಕಾರ, ಗೊತ್ತಿಲ್ಲ ಎಲ್ಲರ ಹೆಸರುಗಳು ನಾನು ನೋಡಕ್ಕಾಗ್ಲಿಲ್ಲ, ಮುಖ್ಯವಾಗಿ 2 ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಅವರ ನೇತೃತ್ವದಲ್ಲಿ ಬಹಳ ಜನರು ಸೇರ್ತಿದ್ದಾರೆ ಅಂತ. ಒಂದು ಕುರುಬರಳ್ಳಿಯ ಕುಮಾರ್ ಅವರು ವೇಮಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು, ಅವ್ರ ಜೊತೆಗೆ ಅವರ ಹಿತೈಷಿಗಳು ಬೆಂಬಲಿಗರು ಎಲ್ಲರೂ ಸೇರ್ಕೊಳ್ತಾ ಇದ್ದಾರೆ. ಮತ್ತೊಂದು ಚೌಡಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದಂತ ಮುನ್ರಾಜ್ ಅವರು ಮತ್ತು ಅವರ ಎಲ್ಲ ಹಿತೈಷಿಗಳು ಬೆಂಬಲಿಗರು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನು ಕೂಡ ಶಾಸಕರುಗಳು ಅವ್ರನ್ನೆಲ್ಲರನ್ನು ಕೂಡ ಬರ್ಮಾಡ್ಕೊಳ್ತಾರೆ. ಮತ್ತೆ ಅವ್ರನ್ನೆಲ್ಲ ಕೂಡ ಆಮೇಲೆ ನಿಮ್ಮನ್ನೆಲ್ಲ ಕುರಿತು ಅವರು ಕೂಡ ಮಾತಾಡೋರಿದ್ದಾರೆ. ನವೀನು ಇದ್ದಾರೆ, ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಂಥವ್ರು, ಅವರು ಸದಸ್ಯರಾಗಿ ಕೆಲಸವನ್ನ ಮಾಡಿದಂಥವ್ರು. ಇನ್ಯಾರು ಪ್ರಮುಖರು? ಚಲಪತಿ ಅವರೆಲ್ಲರೂ ಇದ್ದಾರೆ, ಅವ್ರ ತಂದೆಯವರು, ಅವ್ರ ಕುಟುಂಬದವರು ಎಲ್ಲರೂ ಇದ್ದಾರೆ. ಆಮೇಲೆ ತಾವು ಹೇಳ್ತಾ ಹೋಗಿ ಯಾರ್ಯಾರು ಇದ್ದಾರೆ ಸೇರ್ಪಡೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಅಲ್ಲ, ಆಮೇಲೆ ಹೇಳಿ, ಆಮೇಲೆ ಎಲ್ಲರ ಹೆಸರುಗಳನ್ನ ಹೇಳಿ. ನಾನು ಉದಾಹರಣೆಗೆ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಲ್ಲ, ಆ ಕಾರಣಕ್ಕೆ 2 ಗ್ರಾಮ ಪಂಚಾಯತಿಗಳವರು, ಹಾಗಾಗಿ ನಾವು ಅವ್ರ ಹೆಸರುಗಳನ್ನು ಹೇಳಿದ್ದೇನೆ. ಉಳಿದವ್ರ ಹೆಸರುಗಳನ್ನೆಲ್ಲ ತಾವು ಅವ್ರನ್ನ ಕರೆದು ಅವ್ರನ್ನೆಲ್ಲ ಗೌರವ ಮಾಡಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಆಮೇಲೆ ಅವರಿಬ್ಬರು ಕೂಡ ಮಾತಾಡೋರಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸೊ ಈಗ 17ನೇ ತಾರೀಕು ಚುನಾವಣೆ ನಡೀತಾ ಇದೆ. ಎಲ್ಲರೂ ಗಂಭೀರವಾಗಿ ತಗೋಬೇಕು ಅಂತ ಹೇಳಿ ವಿನಂತಿಯನ್ನು ಈಗಾಗಲೇ ನಾವು ಎಲ್ಲರಿಗೂ ತಿಳಿಸ್ಕೊಂಡು ಬಂದಿದ್ದೇವೆ ಮತ್ತು ಆಯಾ ವಾರ್ಡ್ಗಳಿಗೂ ಹೋಗಿದ್ದೇವೆ ಮತ್ತು ಪ್ರತಿ ಊರಿಗೂ ಕೂಡ ಬಂದಿದ್ದೇವೆ. ಒಂದು ವಾತಾವರಣ, ಒಂದು ಸ್ಪಷ್ಟವಾದಂಥ ಚಿತ್ರಣ ನಮ್ಮ ಮುಂದೆನೂ ಇದೆ ಅಲ್ವಾ? ಒಂದು ವಾತಾವರಣ ಕೂಡ ಜನರ ನಾಡಿ ಮಿಡಿತ ಏನಿದ್ದಾವೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಇದೆಲ್ಲ ಕೂಡ ಒಂದು ಅಂದಾಜು ಕೂಡ ಬಂದಿದೆ. ಮತ್ತು ನಮ್ಮ ವಿರೋಧ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಯಾರಿದ್ದಾರೆ ಅನ್ನುವಂತ ಒಂದು ಅಂದಾಜು ಕೂಡ ಈಗಾಗಲೇ ನಮಗೆ ಬಂದಿದೆ. ಇದರ ಆಧಾರದ ಮೇಲೆ ಮುಂದಿನ ನಮ್ಮ ಹೆಜ್ಜೆಗಳನ್ನು ಕೂಡ ನಾವು ತಗೋಬೇಕಾಗತ್ತೆ, ತೀರ್ಮಾನಗಳನ್ನ ತಗೋಬೇಕಾಗತ್ತೆ ಅನ್ನುವಂಥದ್ದು ಒಂದು. ಇಲ್ಲಿ ಪ್ರಮುಖವಾಗಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಕೆಲವು ಮುಖಂಡರುಗಳಿಂದ ಆಗ್ತಾ ಇದೆ. ದಯಮಾಡಿ ನಾನು ಮುಖಂಡರಲ್ಲೆಲ್ಲೂ ಕೂಡ ಬಹಳ ಅತಿಯಾದಂತ ಎಂಥೂಸಿಯಾಸ್ಟಿಕ್ ನಲ್ಲಿ ಹೋಗ್ಬೇಡಿ ಮುಖಂಡರು ಅಲ್ವಾ. ಸುಮ್ಮನೆ ಹೋಗಿ ಆಕಾಂಕ್ಷಿಗಳನ್ನ ಡಿಪ್ರೆಸ್ ಮಾಡುವಂಥದ್ದು ಮಾಡಕ್ ಹೋಗ್ಬೇಡಿ. ಇದನ್ನೆಲ್ಲನೂ ಕೂಡ ನೀವ್ಯಾರು ತೀರ್ಮಾನ ತಗೊಳಕ್ಕಾಗಲ್ಲ, ಸಲಹೆಗಳನ್ನ ಕೊಡೋದಷ್ಟೇ ನಮ್ ಕೆಲಸ. ತೀರ್ಮಾನ ಮಾಡುವಂಥವ್ರು ಶಾಸಕರಿದ್ದಾರೆ, ಅನಿಲ್ ಅವರಿದ್ದಾರೆ, ನಾ ಇರ್ತೀನಿ, ನಜೀರ್ ಅಹಮದ್ ಅವರು ಇರ್ತಾರೆ. ನಾವು ತೆಗೆದುಕೊಳ್ಳುವಂತ ತೀರ್ಮಾನಗಳ ಆಧಾರದ ಮೇಲೆ ಪಕ್ಷ ಅದಕ್ಕೆ ಅನುಮೋದನೆಯನ್ನ ಕೊಡ್ತದೆ. ಇನ್ಯಾರು ತೀರ್ಮಾನಗಳನ್ನ ತಗೊಳ್ಳಿಕ್ ಬರೋದಿಲ್ಲ. ದಯಮಾಡಿ ಮುಖಂಡರು ತಮ್ಮ ಇತಿಮಿತಿಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅನಾವಶ್ಯಕವಾಗಿ ಹೋಗಿ ವಾರ್ಡ್ಗಳಲ್ಲಿ, ಊರುಗಳಲ್ಲಿ ಹೋಗಿ ಗೊಂದಲಗಳನ್ನ ಸೃಷ್ಟಿ ಮಾಡಬೇಡಿ. ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮದವ್ರಿಗೆ ಸೇರಿದ್ದು, ಯಾವುದೋ ಒಬ್ಬ ವ್ಯಕ್ತಿಗೆ ಸೇರಿದ್ದು ಅಲ್ಲ. ಏನ್ ಸರ್ ನೀವೇ ಹೇಳಿ, ಯಾವ್ದಾದ್ರು ಒಂದು ಸೇರಿದ್ದಾನೆ ಎಲ್ಲವ್ರೆ? ಯಾವುದೇ ಒಂದು ಸಮುದಾಯಕ್ಕೂ ಸೇರಿದ್ದಲ್ಲ. ಇದು ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲರಿಗೂ ಕೂಡ. ನೋಡಿ, ಇವರೆಲ್ಲರಿಗೂ ತ್ಯಾಗ ಇದೆ. ನಾವ್ ಯಾಕೆ ಇವ್ರ ಫೋಟೋ ಅಲ್ಲಿ ಇಲ್ಲ ಹಾಕೊಂಡಿದ್ದೀವಿ ಅಂತ ಇವ್ರದ್ದು ತ್ಯಾಗ ಇದೆ. ಈ ದೇಶಕ್ಕೆ ಸಂವಿಧಾನ ಆಗ್ಲಿಕ್ಕೆ, ನಾವು ನೀವು ಎಲ್ಲ ಕೂಡ ಚುನಾವಣೆಯನ್ನು ನಡೆಸಲಿಕ್ಕೆ ಅವ್ರದ್ದೆಲ್ಲರಿಗೂ ಕೂಡ ಪುಣ್ಯಾತ್ಮರ ತ್ಯಾಗ ಇದೆ. ಅವರೊಂದು ಪರಂಪರೆ ಕೊಟ್ಟಿದ್ದಾರೆ, ಸಿದ್ಧಾಂತ ಕೊಟ್ಟಿದ್ದಾರೆ. ಹಲವಾರು ಮುಖಂಡಗಳಿಗೆ ಇನ್ನೂ ಏನಾಗಿದೆ ಅಂದ್ರೆ ಒಂದು ಪಕ್ಷದ ವ್ಯವಸ್ಥೆನಲ್ಲಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಇದೊಂದು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಅನಿಲ್ ಅವ್ರಿಗೆ ಹೇಳ್ಬೇಕು ನಮ್ಮ ಮುಖಂಡಗಳಿಗೆ, ಒಂದು ಪಕ್ಷದ ಚೌಕಟ್ಟಿನಲ್ಲೂ ಕೂಡ ಸ್ವಲ್ಪ ಕೆಲಸ ಮಾಡ್ತಕ್ಕಂಥ ಅಭ್ಯಾಸವನ್ನ ಮಾಡ್ಕೊಳ್ಳದೆ ಹೋದ್ರೆ ಕಷ್ಟ ಆಗುತ್ತೆ. ಗ್ರಾಮ ಪಂಚಾಯತಿ ಇದ್ದಾಗ ಒಂಥರ, ಇನ್ ಮುಂದೆ ಇನ್ನೊಂಥರ ಆಗುತ್ತೆ ಅಲ್ವಾ. ಹಾಗಾಗಿ ಪಕ್ಷಗಳ ಅಭಿಪ್ರಾಯ ಕೂಡ ಮುಖ್ಯ ಆಗತ್ತೆ. ಅದರಿಂದ ಆತರ ಪಟ್ಕೊಂಡು ನಿನಗ್ ಟಿಕೆಟ್ ಅಂತೆ, ಅವನಿಗಿಲ್ವಂತೆ, ಇವನಿಗಿಲ್ವಂತೆ, ನಮ್ಮ ಮುಖಂಡಗಳೇ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಸೊ ಇದನ್ನೆಲ್ಲ ದಯಮಾಡಿ ಮುಖಂಡಗಳು ಅರ್ಥ ಮಾಡ್ಕೊಳ್ಬೇಕು, ತಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ ಮುಖಂಡಗಳ ಅಭಿಪ್ರಾಯ ಅಂತಂದ್ರೆ ಯಾವುದು? ಆಯಾ ವಾರ್ಡಿನ ಮುಖಂಡರ ಅಭಿಪ್ರಾಯ ಮುಖ್ಯ ಆಗತ್ತೆ ಅಷ್ಟೇ. ಆಯಾ ವಾರ್ಡಿನ ಮುಖಂಡಗಳ ಅಭಿಪ್ರಾಯ ಮುಖ್ಯ ಆಗತ್ತೆ, ಮತದಾರ ಅಭಿಪ್ರಾಯ ಮುಖ್ಯ ಆಗತ್ತೆ. ಇನ್ನು ಚುನಾವಣಾ ಪ್ರಚಾರಕ್ಕೆ ಎಲ್ಲರನ್ನೂ ನಾವು ಉಪಯೋಗ ಮಾಡ್ಕೋಬೇಕಾಗತ್ತೆ.
ಎಲ್ಲ ಎಲ್ಲ ಬೇರೆ ಬೇರೆ ಮುಖಂಡರುಗಳನ್ನು ಕೂಡ ಪ್ರಚಾರ ಮಾಡೋ ಬಂಧುಗಳಿರ್ತಾರೆ, ನೆಂಟರಿರ್ತಾರೆ, ಹಿತೈಷಿಗಳಿರ್ತಾರೆ. ಅವರು ಆ ಸಂದರ್ಭದಲ್ಲಿ ಹೋಗಿ ಅವರು ಕೂಡ ಹೇಳಬೇಕಾಗತ್ತೆ. ಅನಾವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಬೇಡ. ಮತ್ತೆ ಪ್ರವೇಶ ಮಾಡಿ ಇಲ್ದಿರುವಂತ ವದಂತಿಗಳನ್ನ ಸೃಷ್ಟಿ ಮಾಡುವಂತದ್ದು ಬೇಡ. ಯಾಕಂತಂದ್ರೆ ನಮ್ಮ ವಿರೋಧಿಗಳು ಕೂಡ ಅವರು ಒಂದು ರಾಜಕೀಯ ಪಕ್ಷ, ಅವರೇನು ಕಳ್ಳೆಪುರಿ ತಿನ್ಕೊಂಡು ಕೂತ್ಕೊಳ್ಳೋದಿಲ್ಲ ಅವರು, ಅಲ್ವಾ? ಅವರು ಕಳ್ಳೆಕಾಯಿ ಪುರಿ ತಿನ್ಕೊಂಡು ಕೂತ್ಕೊಳ್ಳೋದಿಲ್ಲ ಅವರು ಒಂದು ರಾಜಕೀಯ ಪಕ್ಷವಾಗಿ ಏನ್ ಮಾಡ್ಬೇಕು ಅದನ್ನ ಅವರು ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಹಾಗಾಗಿ ಒಂದು ವಾತಾವರಣ ನಾವು ಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ಶಾಸಕರುಗಳು ನಾವೆಲ್ಲರೂ ಸೇರಿ ನಿಮ್ಮೆಲ್ಲರ ಸಹಕಾರದಿಂದ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಈ ಒಂದು ಹಂತಕ್ಕೆ ಬರಬೇಕಾದ್ರೆ ಒಂದು 50-60 ವರ್ಷಗಳ ಶ್ರಮ ಇದೆ. ಒಂದು ಪಟ್ಟಣ ಪಂಚಾಯತಿ ಆಗ್ಬೇಕಾದ್ರೆ, ಮತ್ತೊಂದು ಆಗ್ಬೇಕಾದ್ರೆ, ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು 50 ವರ್ಷಗಳು ಬಹಳ ಜನ ಹಿರಿಯರ ಶ್ರಮಗಳಿರ್ತವೆ. ಸೊ ಅದು ಅಭಿವೃದ್ಧಿ ಕೂಡ ಮುಖ್ಯ, ಸಂಘಟನೆ ಮುಖ್ಯ, ಚುನಾವಣೆಯಲ್ಲಿ ಗೆಲುವು ನಮಗೆ ಮುಖ್ಯ. ಇದಕ್ಕೊಂದು ಅಡಿಪಾಯ ಹಾಕೋದು ಬಹಳ ಮುಖ್ಯ. ಒಂದು ಸರಿಯಾದ ರೀತಿಯಲ್ಲಿ ಕಾಲಂಗಳನ್ನ ನಾವು ಅಡಿಪಾಯವನ್ನು ಹಾಕದೇ ಇದ್ರೆ ಮುಂದಿನ ಹಾದಿ ದಾರಿ ತಪ್ಪೋಗ್ತದೆ. ಆಮೇಲೆ ಬಹಳ ಕಷ್ಟ, ಸುಧಾರಣೆ ಮಾಡ್ಕೊಳ್ಳಿಕ್ಕಾಗದ್ರೆ ಒಂದು ಟ್ರ್ಯಾಕ್ ತಂದ್ಕೊಳ್ಳಿಕ್ ಆಗೋದಿಲ್ಲ. ಆದ್ರಿಂದ ದಯಮಾಡಿ ಇದೆಲ್ಲವನ್ನು ಕೂಡ ತಾವು ಅರ್ಥ ಮಾಡಿಕೊಂಡು ಯಾವುದೇ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರುವಂತವ್ರು ನಾವೇ ಮುಖಂಡರುಗಳು, ಅದನ್ನ ಮಾಡೋದು ಬೇಡ. ಏನಿದ್ರು ತೀರ್ಮಾನ 4-5 ಜನ ತೀರ್ಮಾನಗಳನ್ನ ಶಾಸಕರ ಅಧ್ಯಕ್ಷದಲ್ಲಿ ತೀರ್ಮಾನ ತೆಗೆದುಕೊಳ್ತೇವೆ. ಅದನ್ನ ಪಕ್ಷ ಅನುಮೋದನೆ ಮಾಡುವಂತ ರೀತಿಯಲ್ಲಿ ನಾವು ಮನವರಿಕೆ ಮಾಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮೇಲಿರುತ್ತೆ, ಎಲ್ಲರ ಮೇಲೂ ಇರೋದಿಲ್ಲ. ಹಾಗಾಗಿ ದಯಮಾಡಿ ತಾವೆಲ್ಲ ಕೂಡ ಸಹಕರಿಸಬೇಕು. ಇದೊಂದು ಜವಾಬ್ದಾರಿ, ಇದೇನು ಪ್ರತಿಷ್ಠೆ ಅಂತ ನಾನೇನು ಹೇಳ್ತಾ ಇಲ್ಲ. ಅಥವಾ ವಿಪರೀತ ಆಟೋಟೋಪುಗಳು ಮಾಡಕ್ ಹೋದ್ರೆ ಇನ್ನೊಬ್ರು ಹಂಗೆ ಮಾಡಕ್ ಹೋಗ್ತಾರೆ, ಅಲ್ವಾ? ಆರ್ಭಟ ಮಾಡೋದಿಲ್ಲ. ಮತದಾರನ ನಾವು ಹೆಂಗ್ ಹೋಲಿಸ್ಕೊಳ್ಬೇಕು. ಪಂಚಾಯತಿ ಚುನಾವಣೆ ಲಕ್ಷಣಗಳೇ ಬೇರೆ, ವಿಧಾನಸಭಾ ಚುನಾವಣೆಗಳ ಲಕ್ಷಣಗಳೇ ಬೇರೆ, ಪಾರ್ಲಿಮೆಂಟ್ ಚುನಾವಣೆಗಳ ಲಕ್ಷಣಗಳೇ ಬೇರೆ. ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹೋಗಿ ಅವ್ರನ್ನ ಗೌರವದಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಅವರನ್ನ ನಾವು ವಿಶ್ವಾಸ ಗೆಲ್ಕೋಬೇಕು, ಮತವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಅದೇ ಅಂತಿಮವಾದಂತ ಗುರಿ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಎಲ್ಲ ಮುಖಂಡಗಳಲ್ಲಿ ತಮ್ಮೆಲ್ಲರೂ, ನಾನು ಯಾರನ್ನೂ ಕಾರ್ಯಕರ್ತ ಅಂತ ನಾನು ಕರೆಯೋದಿಲ್ಲ ಸರ್ ಅಧ್ಯಕ್ಷರೇ. ಯಾಕಂದ್ರೆ ನನಗೆ ಈ ಕಾರ್ಯಕರ್ತರು ಅಂತ ಹೇಳೋದು ಇರಿಟೇಟಿಂಗ್. ಏನ್ ಯಾವ ಕಾರ್ಯಕರ್ತರು? ಅವ್ರಿಗೆ ನಾವೇನು ಸಂಬಳ ಕೊಡ್ತೀವ? ಅವ್ರೇನು ನಮ್ಮ ಪಕ್ಷದ ದಿನಕೂಲಿ ನೌಕರರ? ಎಲ್ಲ ಸಹೋದ್ಯೋಗಿ ಮಿತ್ರರು ಅಂತ ಹೇಳೋಣ, ಕೇಡರ್ಸ್ ಅಂತ ಹೇಳೋಣ. ಯಾಕೆ ಕಾರ್ಯಕರ್ತರು ಅಂತ ಹೇಳಬೇಕು? ನಾವೇನು ಅವ್ರಿಗೆ ಸಂಬಳ ಕೊಡ್ತೀವ, ಸಾರಿಗೆ ಕೊಡ್ತೀವ, ಏನ್ ಕೊಡ್ತೀವಿ ಹೇಳಿ? ಕಾರ್ಯಕರ್ತರ ಸಭೆ ಅಂತ ಹಾಕ್ಬಿಡೋದು. ಯಾಕೆ ಕಾರ್ಯಕರ್ತರು? ಯಾರು ಕಾರ್ಯಕರ್ತರು ಅಲ್ಲ, ನಾವೆಲ್ಲ ಸಹೋದ್ಯೋಗಿಗಳು, ನಾವು ಯಾರೋ ಕಾರ್ಯಕರ್ತರಲ್ಲ. ಇಲ್ಲಿ ಎಲ್ಲರಿಗೂ ಕಾಣಿಸ್ಲಿ ಅಂತೇಳಿ ನಾವಿಲ್ಲಿ ಕೂತಿದ್ದೇವೆ. ನೀವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಅವ್ರು ಇಲ್ಲಿ ಕೂತಿದ್ದಾರೆ ಅಷ್ಟೇ. ನಿಮ್ಗೆಲ್ಲರಿಗೂ ಕಾಣಿಸ್ಬೇಕು ಅನ್ನೋಂಥದ್ದು. ನೀವೆಲ್ಲರೂ ಆಶೀರ್ವಾದ ಮಾಡಿ ಅವ್ರಿಗೊಂದು ಸಂವಿಧಾನಬದ್ಧವಾದಂತ ಸ್ಥಾನಮಾನಗಳನ್ನ ಕೊಟ್ಟಿದ್ದೀರಿ, ಪಕ್ಷದಲ್ಲಿ ಒಂದು ಜವಾಬ್ದಾರಿ ಹುದ್ದೆಗಳನ್ನ ಕೊಟ್ಟಿದ್ದೀರಿ ಅಂತ ಅಷ್ಟೇನೆ, ಬೇರೆ ಏನೂ ಅಲ್ಲ. ಯಾರು ಕಾರ್ಯಕರ್ತರು ಮನೋಭಾವನೆ ಇಲ್ಲ, ಯಾರು ಕಾಸು ಕೊಟ್ಟು ದುಡಿಸ್ಕೊಳ್ತಿಲ್ಲ, ದಿನಕೂಲಿ ನೌಕರರು ಅಲ್ಲ. ನಾವೆಲ್ಲ ಸಹೋದ್ಯೋಗಿಗಳ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ. ಆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡು ಹೋಗೋಣ. ಒಂದು ಸಂಘಟನೆನೂ ಮುಖ್ಯ, ನಮಗೆ ಗೆಲುವು ಮುಖ್ಯ. ಎರಡನ್ನೂ ಕೂಡ ಒಟ್ಟಾರೆಯಾಗಿ ನಾವು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ತಾವೆಲ್ಲ ಬಂದದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನು ಅಭಿವೃದ್ಧಿ ಮತ್ತೊಂದು ಅದೆಲ್ಲ ಹೇಳೋಣ, ಪ್ರಚಾರಗಳು ಮತ್ತೊಂದು